ಹೆಣ್ಮಕ್ಳಿಗೆ ಒಂದು ಪ್ರೈವಸಿಗೆ ಖಾಸಗಿತನಕ್ಕೆ ಹೊರತು ಬರ್ತದೆ, ಅದು ಕೊಡಲಿಕ್ಕೆ ಆಗೋದಿಲ್ಲ. ಅವು ಹೆಚ್ಚು ಕಡಿಮೆ 2,000 ವಿಡಿಯೋಗಳಿದ್ದಾವೆ ನೀವು ಮಾಡಿದಂತಹ ಆ ಒಂದು ಈ ಲಫಂಗಿರಿಯ ಫೋಟೋಗಳನ್ರಿ ಮತ್ತೇನು ಅನ್ರಿ 2,000 ಇದ್ದಾವೆ. ಮತ್ತು ಫೋಟೋಗಳು 15,000 ಫೋಟೋ ಇದ್ದಾವೆ. ಅದು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಸಂತ್ರಸ್ತರ ಸಲುವಾಗಿ ಯಾರು ಅದಾರ ಅವ್ರ ಬಗ್ಗೆ ನೀವು ಚರ್ಚೆ ಮಾಡ್ಬೋದು, ಉಳಿದವ್ರ ಬಗ್ಗೆ ಅಲ್ಲ. ಸುಮ್ಮನೆ ನಾವು ಆಧಾರ ಅಷ್ಟ ನೀವು ಮಾಡಿದ್ದಕ್ಕಂತೇಳಿ. ಯಾಕಂದರೆ ಈಗಾಗಲೇ ಭಾರತೀಯ ದಂಡ ಸಂಹಿತೆ ಪ್ರಕಾರ ಅವ್ರ ಮೇಲೆ 1860 ಕಲಂ 354 ಎ, 354 ಬಿ, 354 ಸಿ, ಅದೇ ಕಡೆಗೆ 376 ಟು ಎನ್, 376 ಟು ಕೆ, 506, 201 ಮತ್ತು ಮಾಹಿತಿ ತಂತ್ರಜ್ಞಾನ ಕಾಯ್ದೆ 2000 ಕಲಂ 66 ಅಡಿಯಲ್ಲಿ ಇವ್ರ ಮೇಲೆ ಕ್ರಿಮಿನಲ್ ದಾಖಲೆ ಮಾಡ್ಕೊಂಡಿದ್ದಾರೆ ಈಗಾಗಲೇ ಇವೆಲ್ಲ ಕಲಂಗಳಲ್ಲ. ಇಂಥ ಸಂದರ್ಭದಲ್ಲಿ ವಿಚಾರ ನಡೀತಿರೋ ಸಂದರ್ಭದಲ್ಲಿ ಅದನ್ನು ನೀವು ಕೇಳ್ತಾ ಇರೋದು ಸರಿಯಲ್ಲ ಮತ್ತು ನಾವು ಕೊಡೋದಿಲ್ಲ ಅಂತ ಸ್ಪಷ್ಟವಾಗಿ ನ್ಯಾಯಾಧೀಶರು ಹೇಳಿದ್ದಾರೆ. ದೂರದಾರರ ಬಗ್ಗೆ ನಾವು ಕೊಡೋದಿಲ್ಲಪ್ಪ ಅನ್ನೋಂಥ ಮಾತನ್ನು ದೂರದಾರ ಬಗ್ಗೆ ನೀವು ಹೇಳ್ಬೋದು. ಯಾರಿಗೆ ಅನ್ಯಾಯ ಆಗ್ಯದ ಅವ್ರದ್ದು ಚರ್ಚೆಗೆ ಬರ್ತಾ ಇದ್ದಾರೆ, ಅವ್ರ ಬಗ್ಗೆ ನೀವು ಕೇಳ್ರಿ, ಮಾತಾಡ್ರಿ, ಮತ್ತು ಬೇರೆ ಎನ್ಕ್ವೈರಿ ಮಾಡಿರಿ. ಆದರೆ ಇನ್ನುಳಿದ ದಾಖಲೆಗಳನ್ನು ನಾವು ಕೊಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಅದನ್ನು ಕೇಳೋದಕ್ಕೆ ನಿಮ್ಗೆ ಹಕ್ಕು ಇಲ್ಲ ಅನ್ನೋದು ಸ್ಪಷ್ಟವಾಗಿ ನ್ಯಾಯಾಧೀಶರು ಹೇಳಿಬಿಟ್ಟಿದ್ದಾರೆ. ಅದೇ ಕಾಲಕ್ಕೆ ವಿಚಾರಣೆ ಮುಂದೂಡ್ತಾ 16 ತಾರೀಕು ಮತ್ತೊಮ್ಮೆ ಡೇಟ್ ಕೊಟ್ಟಿದ್ದಾರೆ ಆ ವಿಷಯದಲ್ಲ. ಅದೇನೂ ಇರಲಿ, ಇದು ಒಂದು ಕಡೆಗೆ ಕೋರ್ಟಿನ ಒಂದು ಪ್ರಕ್ರಿಯೆ ನಡೀತಾ ಇದ್ದಾರೆ. ಇನ್ನೊಂದು ಕಡೆಗೆ ಏನಪ್ಪ ಅಂತಂದ್ರೆ ಈ ಪ್ರಜ್ವಲರ ಬಗ್ಗೆ ಈಗಾಗಲೇ ಅಸಮಾಧಾನ ಸಾಕಷ್ಟು ಇದಾವೆ ಜನರಲ್ಲೇ. ಅದರಲ್ಲೂ ಅವರ ಹೊಳೆ ನರಸೀಪುರ ಆಗಿರ್ಬೋದು ಅಥವಾ ಅದರ ಸುತ್ತಲಿನ ಪ್ರದೇಶ ಆಗಿರ್ಬೋದು, ಹಾಸನದಲ್ಲಿ ಆಗಿರ್ಬೋದು, ಅನೇಕರು ಪ್ರಜ್ವಲರ ವಿರೋಧವಾಗಿ ಇವತ್ತಿಗೂ ಸಹಿತ ನೋವನ್ನು ಅನುಭವಿಸ್ತಾ ಇದ್ದಾರೆ. ಯಾಕಂದರೆ ಇಂಥ ಘಟನೆ ಒಬ್ಬ ಸಂಸದನಾಗಿ, ಒಬ್ಬ ಸಂಸತ್ತಿನ ಒಬ್ಬ ಮೆಂಬರ್ ಆಗಿ ಇಂಥ ಘಟನೆ ಮಾಡ್ತಾ ಇದ್ದಾರಲ್ಪ. ಅದರಲ್ಲೂ ಒಂದು ಸುಸಂಸ್ಕೃತ ಮನೆತನ ಅಂತ ಹೇಳ್ಕೊಳ್ಳುವಂಥ ದೇವೇಗೌಡ ಮನೆತನದಿಂದ ಬಂದಂಥ ಇವರು ಈ ಕೆಲಸಗಳನ್ನು ಮಾಡೋದು ತಪ್ಪು ಅನ್ನೋದು ಜನಸಾಮಾನ್ಯರಲ್ಲ. ಅಂತೂ ಒಟ್ಟಿನಲ್ಲ ಇನ್ನೂ ಅವರು ಅಪರಾಧಿ ಆಗಿಲ್ಲ, ಆ ಮಾತು ಬೇರೆ. ಎಲ್ಲಿವರೆಗೆ ನ್ಯಾಯಾಲಯ ಅಪರಾಧಿ ಅಂತ ಘೋಷಿಸೋದಿಲ್ವೋ ಅಲ್ಲಿವರೆಗೆ ಅವರು ಆರೋಪಿ ಮಾತ್ರ ಅನ್ನೋದು ಈಗಾಗಲೇ HD ಕುಮಾರಸ್ವಾಮಿಗಳು ತಮ್ಮ ಅನೇಕ ಸಂದರ್ಭಗಳಲ್ಲಿ ಹೇಳ್ಕೊಂಡಿದ್ದಾರೆ. ಅಂದ್ರೆ ಇನ್ನೂ ಆದರೂ ಇಷ್ಟೆಲ್ಲ ನಡೆದ್ರು, ಇಷ್ಟೆಲ್ಲ ಕೇಸ್ಗಳು ಹಾಕಿದ್ರು ಸಹಿತ ಏನಪ್ಪ ಅಂತಂದ್ರೆ ಅವರು ತಪ್ಪಿತಸ್ಥರಲ್ಲ ಅನ್ನುವಂಥ ವಾದವನ್ನು ನಮ್ಮ HD ಕುಮಾರಸ್ವಾಮಿಗಳು ಮತ್ತು ನಮ್ಮ ದೇವೇಗೌಡರ ಕುಟುಂಬದವರು ವಾದ ಮಾಡ್ತಾ ಇದ್ದಾರೆ. ವಾದ ಮಾಡಲಿ, ಈ ವಾದ ಪ್ರತಿವಾದ ನಡೆದದ ಇಲ್ಲಿ ಎಲ್ಲಿವರೆಗೆ ಹೋಗ್ಬೋದು ಅನ್ನೋದು ಸಹಿತ ಈಗಲೇ ಹೇಳಲಿಕ್ಕೆ ಆಗದೇ ಇದ್ದರೂ ಒಂದೊಂದು ಸ್ಪಷ್ಟ ಅನಿಸ್ಲಿಕ್ಕತ್ತದ, ನಕ್ಕಿ ಅಂತಲ್ಲ.